ಸೊ ನೀವೆಲ್ಲರೂ ರೆಡಿ ಇದ್ದೀರಾ ಅನ್ಕೋತೀನಿ. ಓಕೆ, ಫಸ್ಟ್ ಟೆಸ್ಟ್ ನಂಬರ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. 1 ಸೆಕೆಂಡ್. ಓಕೆ, ಕಾಣಿಸ್ತಾ ಇದೆಯಲ್ಲ? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ನಿಮ್ಮ ಒಂದು 8th ಕ್ಲಾಸ್ಗೆ ಇರ್ತಕ್ಕಂಥ ಒಂದು ಟೆಸ್ಟ್ ನಂಬರ್ 1 3 2 3 ಅಂತ ಇದೆ. ಓಕೆ, 1 3 2 3 1 3 2 3 ಕರೆಕ್ಟಾ? ಫಸ್ಟ್ ಇಂಗ್ಲಿಷ್ ಕ್ವಶನ್ಸ್ ಇರ್ತಾವ, ಅದಾದ್ಮೇಲೆ ಸೈನ್ಸ್, ಅದಾದ್ಮೇಲೆ ಮ್ಯಾಥಮೆಟಿಕ್ಸ್, ಅದಾದ್ಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿ ಕ್ವಶನ್ಸ್ ಬರ್ತಾವ. ಹೌದಾ? ಸೊ ನಾ ಮತ್ತೊಂದ್ಸಲ ಟೆಸ್ಟ್ ನಂಬರ್ ಅನ್ನ ರಿಪೀಟ್ ಮಾಡ್ತಾ ಇದ್ದೀನಿ. 1 3 2 3 ಅಥವಾ 1 3 2 3 ಅಂತ. ಓಕೆ, ಸೊ ಅದಕ್ಕಿಂತ ಈ ಒಂದು ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನ್ ನಿಮ್ಗೆ ಈ ಒಂದು ಎಕ್ಸಾಮ್ ಅನ್ನ ಯಾವ ರೀತಿ ಬರಿಬೇಕು, ಆಲ್ರೆಡಿ ನಾವು ಸಾಕಷ್ಟು ವಿಡಿಯೋಸ್ ಗಳನ್ನ ತೋರಿಸಿದೇವೆ ನಿಮ್ಗೆ. ಹೌದಾ? ರೆಕಾರ್ಡೆಡ್ ವಿಡಿಯೋಸ್ ಅನ್ನ ಯಾವ ರೀತಿ ಬಬಲ್ ಶೀಟ್ ಅಲ್ಲಿ ಬರಿಬೇಕು, ಅಥವಾ ನಾವು ಹಾಗೆ ಬಬಲ್ ಶೀಟ್ ಇಲ್ಲ ಅಂದ್ರೂ ಯಾವ ರೀತಿ ಈ ಒಂದು ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದೀವಿ. ಆದ್ರೂ ಮತ್ತೊಂದು ನಿಮ್ಗೆ ರೆಫರೆನ್ಸಿಗೋಸ್ಕರ ಮತ್ತೊಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬಂದು ನಾವು ಆಮೇಲೆ ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, 1 ಸೆಕೆಂಡ್, ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾ, ಕಾಣಿಸ್ತಾ ಇದೆ ವಿಡಿಯೋ ನಿಮ್ಗೆ? 1 ಸೆಕೆಂಡ್. ಹಾ, ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆಯ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೇವೆ. ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೇವೆ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೇವೆ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದ್ರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 1 4 6 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ. ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಅನ್ನು ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು. 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂಥೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು,
ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ ಬಿ ಇತ್ತಂತ ಅನ್ಕೋರಿ, ಹೌದಾ? ಆ ಬಿ ಅಂತ ಇತ್ತಂದ್ರೆ ಆ ಬಿ ಸರ್ಕಲ್ಗೆ ನಾವೇನು ಮಾಡಬೇಕು, ಡಾಟನ್ನು ಹಾಕಬೇಕು. ಓಕೆ, ಬಿ ಸರ್ಕಲ್ಗೆ ಡಾಟನ್ನು ಹಾಕಬೇಕು. ಕರೆಕ್ಟಾಗಿ ಬಿ ಸರ್ಕಲ್ಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, ಡಿ ಅಂತ ಇತ್ತಂತ ಎನ್ಕೋರಿ. ಸೊ ಆ ಡಿಯನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ. ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಿರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಮತ್ತು ಸ್ಕೂಲ್ ನೇಮು, ಟೆಸ್ಟ್ ನಂಬರು, ರೂಲ್ ನಂಬರ್ ಅಂತೂ ಆಲ್ರೆಡಿ ಇರ್ತೈತಿ. ಓಕೆ, ಸೊ ಹಾಗಾಗಿ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಇನ್ ಕೇಸ್ ಆ ಲೈನ್ ಎಳೆಯೋದಾಗಲಿ ಅಥವಾ ಹೆಸರು ಇದ್ದು ಏನೋ ಬರೆಯೋದಾಗಲಿ ಇತ್ತಂದ್ರೆ ಆ ಒಂದು ಆನ್ಸರ್ ಪೇಪರ್ ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದಕ್ಕೆ ನೆಕ್ಸ್ಟ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಓಕೆ, ನೋಡಿದ್ರಿ? ಇನ್ ಕೇಸ್ ನಿಮ್ಗೇನಾದ್ರೂ ಬಬಲ್ ಶೀಟ್ ರೀಚ್ ಆಗ್ಲಿಲ್ಲ ಅಂದ್ರ ಅದು ಅವಾಗ ಹೆಂಗ್ ಬರಿಬೇಕು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋನ ತೋರಿಸ್ತೀನಿ ನೋಡ್ರಿ. ಎಲ್ಲರಿಗೂ ವಿದ್ಯಾಶಕ್ತಿಯ ಈ ಒಂದು ರಸಪ್ರಶ್ನೆಯ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ಒಂದು ಕೈಯಲ್ಲಿ ಬರೆದ ಉತ್ತರ ಪತ್ರಿಕೆಯಾಗಿದೆ. ಇದು ಯಾವ ಶಾಲೆಯು ಒಂದು ಬಬಲ್ ಶೀಟನ್ನು ಹೊಂದಿಲ್ಲ ಆ ಶಾಲೆಯವರು ಈ ಒಂದು ಕೈಯಲ್ಲಿ ಬರೆದಂಥ ಉತ್ತರ ಪತ್ರಿಕೆಯನ್ನು ಬಳಸಬೇಕು. ಹೌದಾ? ಸೊ ಇಲ್ಲಿ ಇದರಲ್ಲಿ ನೀವು ಕಡ್ಡಾಯವಾಗಿ ಗೆರೆ ಇರುವ ಬುಕ್ಕನ್ನು ಮಾತ್ರ ಬಳಸಬೇಕು, ಡ್ರಾಯಿಂಗ್ ಬುಕ್ಕನ್ನು ಬಳಸುವಂತಿಲ್ಲ. ಅದೇ ರೀತಿ ಇಲ್ಲೇ ಮೇಲೆ ಸ್ಕೂಲ್ ಅಂತ ಇದೆ, ಹೌದಾ? ಸ್ಕೂಲ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕಡ್ಡಾಯವಾಗಿ ಸ್ಕೂಲ್ ಹೆಸರನ್ನು ಬಳಸಬೇಕು. ಅದು ಕ್ಯಾಪಿಟಲ್ ಅಕ್ಷರದಲ್ಲಿ, ದೊಡ್ಡ ಅಕ್ಷರದಲ್ಲಿ ನೀಟಾಗಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೀಗ CS ಹರ ಹೂವ ಅಂತ ಬರಿತಾ ಇದ್ದೀನಿ. ಇದು ಜಸ್ಟ್ ನಿಮ್ಗೆ ಉದಾಹರಣೆಗಾಗಿ. ನಿಮ್ಮ ಶಾಲೆಯ ಹೆಸರು ಏನಿದೆ ಅದನ್ನು ನೀವು ಬರಿಬೇಕು. ಅದು ನೀಟಾಗಿ ಮತ್ತೆ ಹೊಳ್ಳಿ ಅದನ್ನು ಚಿತ್ಕಾಟೋದು ಮಾಡೋ ಹಾಗಿಲ್ಲ, ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು. ನೆಕ್ಸ್ಟ್ ಟೆಸ್ಟ್ ನಂಬರ್ ಅಂತ ಇದೆ. ಆ ಟೆಸ್ಟ್ ನಂಬರು ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಟೆಸ್ಟ್ ಪ್ರಾರಂಭವಾಗೋಕ್ಕಿಂತ ಮುಂಚೆ ಅದು ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ನಂಬರ್ಸ್ಗಳಿರ್ತವೆ. ನಿಮ್ಮ ನಂಬರನ್ನು ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಉದಾಹರಣೆಗಾಗಿ 153 ಅಂತ ಇದೆ, ಹೌದಾ? 153. ಆ ಶಿಕ್ಷಕರು, ಈಗ ನಾನು ಬರೀ ಉದಾಹರಣೆಗೆ ಮಾತ್ರ ಬರಿತಾ ಇದ್ದೀನಿ. ನಿಮ್ಮ ಶಕ್ತಿಯ ಶಿಕ್ಷಕರು ಏನು ಡಿಸ್ಪ್ಲೇ ಮಾಡಿರ್ತಾರೆ ಆ ನಂಬರನ್ನು ಮಾತ್ರ ನೀವು ಕಡ್ಡಾಯವಾಗಿ ಆ ಟೆಸ್ಟ್ ನಂಬರಲ್ಲಿ ಬರೆಯಬೇಕು. ಅದಾದಮೇಲೆ ಸರಿಯಾಗಿ ಬರೆಯಬೇಕು. ಅದಾದಮೇಲೆ ನೆಕ್ಸ್ಟ್ ರೂಲ್ ನಂಬರ್ ಅಂತ ಇದೆ. ಈ ರೂಲ್ ನಂಬರು ನೀವು ನಿಮ್ಮ ಶಾಲೆಯ ಹಾಜರಾತಿಯ ನಿಮ್ಮ ನಂಬರ್ ಏನಿದೆ ಅದನ್ನು ಬರಿಬೇಕು. ಅದು ಯಾವುದೇ ಇರಲಿ. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 74 ಅಂತ ಬರಿತಾ ಇದ್ದೀನಿ. ನಿಮ್ಮದು ಯಾವ ನಂಬರ್ ಇದೆ ನೀವು ಅದನ್ನು ನಿಮ್ಮ ಶಾಲೆಯಲ್ಲಿ ನಿಮಗೆ ಯಾವ ಹಾಜರಾತಿ ನಂಬರ್ 1 ಡಿಜಿಟ್ ಇರ್ಬೋದು, 2 ಡಿಜಿಟ್ ಇರ್ಬೋದು, ನೀವು ಅದನ್ನು ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ಆನ್ಸರ್, ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ, ವಿದ್ಯಾಶಕ್ತಿಯ ಶಿಕ್ಷಕರು ಒಂದಾದಮೇಲೆ ಒಂದು ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದರಲ್ಲಿ ನೀವು ಕರೆಕ್ಟಾದ ಆನ್ಸರನ್ನು ನೋಡಿ ಬರೀಬೇಕು. ಇಲ್ಲೇ ಈಗ ಅಲ್ಲೇ ಡಿಸ್ಪ್ಲೇ ಮಾಡ್ತಾರಲ್ಲ ಅದನ್ನು ಕರೆಕ್ಟಾಗಿ ಓದಿ, ಅದರಲ್ಲಿ ಆಪ್ಷನ್ಸ್ಗಳಿರ್ತವೆ, ಅದನ್ನು ಓದಿ. ಫಾರ್ ಎಕ್ಸಾಂಪಲ್ 1 ಅಂತ ಇದೆ, ಅದಕ್ಕೆ ಆನ್ಸರು B ಇದ್ರೆ B ಅಂತ ಬರಿಬೇಕು. ಆಮೇಲೆ 2 ಅಂತ ಇದೆ, ಹೌದಾ? 2ಕ್ಕೆ ನಿಮ್ಗೆ ಅಕಸ್ಮಾತಲ್ಲೇ ಆಪ್ಷನ್ C ಇತ್ತು, ಹೌದಾ? ಅಥವಾ D ಇತ್ತು, ನೀವೇನೋ ಇಲ್ಲ ಅಂದರೂ ಅಲ್ಲಿ ಆಪ್ಷನನ್ನು ಬರಿಬೇಕು, 2ನೇದ್ದು
ಸಿ ಅಂತಾರ ಬರಿಬೇಕು. ಅದು ಯಾವುದಿರ್ತೈತಿ ಅದನ್ನು ಬರಿಬೇಕು ಕಡ್ಡಾಯವಾಗಿ. ಓಕೆ, ಸೊ ಆದಮೇಲೆ 3 ಬರಿಬೇಕು. ಹೌದಾ, ಅದೇ ರೀತಿ 3 ಬರಿಬೇಕು. ಅಲ್ಲಿ 3 ಎ ಅಂತ ಎಕ್ಸಾಂಪಲ್ ಇದೆ ಅಂದ್ರೆ ಆನ್ಸರ್ ಎ ಇತ್ತಂದ್ರೆ ಎ ಅಂತ ಬರಿಬೇಕು. 4ನೇದು ಬರಿಬೇಕು. ಇನ್ ಕೇಸ್ ಹೌದಾ, ನಿಮಗೆ ಫಾರ್ ಎಕ್ಸಾಂಪಲ್ 5ನೇದು ಆನ್ಸರು ನಿಮಗೆ ಗೊತ್ತಿಲ್ಲ, ಹೌದಾ, ಅದನ್ನು ಅದೇ ರೀತಿ ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಅದು ಏನಾದರೂ ಬರೀರಿ, ನಿಮ್ಗೆ ಆನ್ಸರ್ ಅದು ಗೊತ್ತಿಲ್ಲ ಅಂದ್ರೆ ಬ್ಲ್ಯಾಂಕ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದು ಏನೇ ಇರಲಿ ಆ ಆನ್ಸರನ್ನು ನೀವು ಕರೆಕ್ಟಾಗಿ ಅಲ್ಲೇ ಯಾವುದೋ ಒಂದು ಆಪ್ಷನ್, ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲೇ ಕರೆಕ್ಟಾಗಿ ಒಂದು ಆಪ್ಷನನ್ನು ಬರೀಬೇಕು. ಹಾಗೆ ಖಾಲಿಯಾಗಿ ಬಿಡೋ ಹಾಗಿಲ್ಲ. ಹೌದಾ, ಅದೇ ರೀತಿ ಅಪ್ ಟು 10ರವರೆಗೂ ನೀವು ಇಲ್ಲಿ ಈ ರೀತಿ ಇದಾವೆ ಕ್ವಶನ್ಸ್. ಇಲ್ಲಿ ಅಲ್ಲೇ ನಂಬರ್ಸ್ಗಳಿದಾವೆ. ಅದರ ನೆಕ್ಸ್ಟ್ ಈ ಕಡೆ 11, 12, 13, 14, 15 ಅಪ್ ಟು 20ರವರೆಗೆ ಇದಾವೆ ನಮ್ಗೆ. ಹೌದಾ, ಸೊ ಈ 20ರವರೆಗೆ ಇದ್ದಾಗ ನಾವು ಎಲ್ಲಿನೂ ಯಾವ ಜಾಗವನ್ನು ಬಿಡೋ ಹಾಗಿಲ್ಲ. ಅದಾದಮೇಲೆ ಅಲ್ಲೇ ನೋಡ್ರಿ ಆನ್ಸರನ್ನು, ಕ್ವಶನನ್ನು ಅಲ್ಲೇನು ನಂಬರ್ಸ್ಗಳನ್ನು ಬರ್ದೇವಲ್ಲ ಅದನ್ನು ನೋಡ್ರಿ. 1 ಆದಮೇಲೆ ಡಾಟ್ ಇದೆ, 2 ಆದಮೇಲೆ ಡಾಟ್ ಇದೆ, 3 ಆದಮೇಲೆ ಡಾಟು, 4 ಆದಮೇಲೆ ಡಾಟು. ನೀವು ಅದೇ ರೀತಿ ಡಾಟನ್ನು ಬರೀಬೇಕು. ಯಾವುದೇ ಬ್ರ್ಯಾಕೆಟ್ ಬಳಸೋದಾಗಲಿ, ಕ್ಲೋಸ್ ಬ್ರ್ಯಾಕೆಟ್ ಬಳಸೋದಾಗಲಿ, ಅಥವಾ ಹಿಂಗೆ ಚೌಕ್ ಮಾಡೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಇದು ಹೆಂಗಿದೆ ಡಿಕ್ಟೋ ಅದೇ ರೀತಿ ನೀವು ಕೂಡ ಇದನ್ನು ಫಾರ್ಮೆಟನ್ನು ಬಳಸಬೇಕು. ಓಕೆ, ಇದಾದಮೇಲೆ ಲಾಸ್ಟ್ ಥಿಂಗ್ ಏನಂದ್ರೆ ಈ ಒಂದು ಆನ್ಸರ್ ಪೇಪರ್ ಮೇಲೆ ನೀವು ಯಾವುದೇ ಶಾಲೆ ಹೆಸರು ಬರೆಯೋದಾಗಲಿ, ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಅಥವಾ ಯಾವುದೇ ಚಿತ್ಕಟ್ ಮಾಡೋದಾಗಲಿ, ಪೇಪರು ಅದನ್ನು ಮಡಚೋದಾಗಲಿ, ಅಥವಾ ಯಾವುದೇ ಲೈನನ್ನು ಎಳೆಯೋದಾಗಲಿ ಈ ರೀತಿ ಮಾಡಿದ್ರೆ ಎಲ್ಲರಿಗೂ ವಿದ್ಯಾಶಕ್ತಿ. ಓಕೆ, ಸೊ ಇವಾಗ ನೀವು ಈ ಇನ್ಸ್ಟ್ರಕ್ಷನ್ ವಿಡಿಯೋಸ್ ಅನ್ನೆಲ್ಲ ನೋಡಿದ್ರಿ ಅನ್ಕೋತೀನಿ ನಾನು. ಅದರಿಂದ ನಿಮ್ಗ ಈ ಎಕ್ಸಾಮ್ ಅನ್ನ ಯಾವ ರೀತಿ ಅಟೆಂಡ್ ಆಗ್ಬೇಕು ಅಥವಾ ಯಾವ ರೀತಿ ನಾವು ಬರೀಬೇಕು ಅನ್ನೋದು ನಿಮ್ಗ ಗೊತ್ತಾಯ್ತು ಅನ್ಕೋತೀನಿ. ಹಾಗಾದ್ರೆ ಇವಾಗ ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ವೆರಿ ಗುಡ್. ಓಕೆ, ಸೊ ಇಲ್ಲಿ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಟೆಸ್ಟ್ ನಂಬರ್ ಅಂತ ಇದೆ. ಓಕೆ, ಸೊ ಟೆಸ್ಟ್ ನಂಬರ್ ನಮ್ಮ ಒಂದು 8ನೇ ತರಗತಿಯ ಒಂದು ಟೆಸ್ಟ್ ನಂಬರ್ ಏನಿದೆ 1 3 2 3 ಅಥವಾ 1 3 2 3 ಅಂತ ಇದೆ. ಓಕೆ, ಸೊ ಅದ್ರ ಪ್ರಕಾರ ಆ ಟೆಸ್ಟ್ ನಂಬರ್ ಅನ್ನ ನೀಟಾಗಿ ಬರೀರಿ, ತಪ್ಪೋ ಹಾಗಿಲ್ಲ. ಓಕೆ, ನಾನು ಆದ್ಮೇಲೆ ಇಲ್ಲೇನ್ ಮಾಡ್ತೀನಿ, ಒಂದ್ ಕ್ವಶನ್ ಓದೋದು 1 ನಿಮಿಷ ಟೈಮ್ ಇರ್ತೈತಿ ನಿಮಗ. ಹೌದಾ, ಸೊ ಕ್ವಶನ್ ನೀಟಾಗಿ ಓದ್ರಿ, ಕರೆಕ್ಟ್ ಆಗಿ ವಿಚಾರ ಮಾಡಿ ಯಾವ ಆಪ್ಷನ್ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಟಿಕ್ ಮಾಡ್ಬೇಕು. ಓಕೆ, ಟಿಕ್ ಅಂದ್ರ ಆ ಬಬಲ್ ಶೀಟ್ ನಲ್ಲಿ ಸರ್ಕಲ್ ಮಾಡ್ಬೇಕು. ಹೌದಾ, ಸೊ ಇವಾಗ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ 1 by 1. ಓಕೆ, ಓಕೆ, ಫಸ್ಟ್ ಕ್ವಶನ್ ನಂಬರ್ ಫಸ್ಟ್ ಯಾವ್ದಂದ್ರೆ ಇಲ್ಲಿಂದ ಸ್ಟಾರ್ಟ್ ನಮ್ಮ ಇಂಗ್ಲಿಷ್ ಕ್ವಶನ್ಸ್ ಗಳಿರ್ತಾವ. ಓಕೆ, ಸೊ ಫಸ್ಟ್ ಕ್ವಶನ್, ವಿಚ್ ಪ್ರೊನೌನ್ ಕ್ಯಾನ್ ಬಿ ಯೂಸ್ಡ್ ಟು ರೆಫರ್ to your friends running at a distance. Okay, which pronoun can be used to refer to your friends running at a distance? Okay, options galannu odli. Option A we, option B it, option C us, option D they. Okay, your time starts now. Okay, nimma time ivaga start ಆಗ್ತೈತಿ. ಕರೆಕ್ಟ್ ಆಗಿ ಕ್ವಶನ್ ಓದ್ರಿ, ಅದಕ್ಕ ಕರೆಕ್ಟ್ ಆಗಿರುವಂತ ಆಪ್ಷನ್ ಅನ್ನ ಟಿಕ್ ಮಾಡ್ರಿ. ಓಕೆ, ಓಕೆ, ಟೈಮ್ ಓಡ್ತಾ ಇದೆ. ಕರೆಕ್ಟ್ ಆಗಿ ಥಿಂಕ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಬರೀರಿ. ಓಕೆ, which pronoun can be used to refer to your friends running at a distance? Okay, ಓಕೆ, ನೀವು ಆನ್ಸರ್ ಬರೆದ್ರಿ ಅನ್ಕೋತೀನಿ. ಹಾಗೆ ನಾನು ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತೇನೆ. ಈಗ ಹೋಗೋಣವಾ? ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 is, which sentence uses the correct pronoun? Okay, option A,
him and I are going to the party. Option B, he and me are going to the party. Option C, me and her are going to the party. Option D, she and I are going to the party. Okay. Okay, your time starts now. Question number 2. Which sentence uses the correct pronoun? ಕರೆಕ್ಟ್ ಪ್ರೊನೌನ್ ಆಗಿರುವಂತದ್ದು ಯಾವ್ದು ಸೆಂಟೆನ್ಸ್ ಇದೆ ಇಲ್ಲಿ ಅಂತ ಹೇಳಿ ನೋಡ್ರಿ. ಓಕೆ, ಕರೆಕ್ಟ್ ಆಗಿ ಕ್ವಶನ್ ಓದ್ರಿ, ಆಪ್ಷನ್ಸ್ ಗಳನ್ನ ಓದ್ರಿ. ಓಕೆ, ಟೈಮ್ ಓಡ್ತಾ ಇದೆ. ಓಕೆ, ನೀವು ಕರೆಕ್ಟ್ ಆಗಿ ಆನ್ಸರ್ ಬರೆದ್ರಿ ಅನ್ಕೋತೀನಿ. ಇವಾಗ ಥರ್ಡ್ ಕ್ವಶನ್ ಹೋಗೋಣವಾ? ಓಕೆ, ಥರ್ಡ್ ಕ್ವಶನ್ ನಂಬರ್ 3. What type of sentence is used to give instructions or commands? ಹೌದಾ? ಮತ್ತೊಂದ್ಸಲ ಓದ್ತೆ ನೋಡ್ರಿ ಕ್ವಶನ್. What type of sentence is used to give instructions or commands? Okay. Option A, exclamatory. Option B, interrogative. Option C, imperative. Option D, declarative. Okay. ಮತ್ತೊಂದ್ಸಲ ಆಪ್ಷನ್ ಓದ್ಬೋದಾ? ಆಪ್ಷನ್ ಎಕ್ಸ್ಕ್ಲಾಮೇಟರಿವ್, ಆಪ್ಷನ್ ಬಿ ಇಂಟ್ರೋಗೇಟಿವ್, ಆಪ್ಷನ್ ಸಿ ಇಂಪರೇಟಿವ್, ಆಪ್ಷನ್ ಡಿ ಡಿಕ್ಲರೇಟಿವ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, 1 ನಿಮಿಷದ ಅವಧಿ ನಿಮ್ದು ಸ್ಟಾರ್ಟ್ ಆಗಿದೆ. ಒಂದು ಕ್ವಶನ್ಗೆ 1 ನಿಮಿಷ ಇಟ್ಟಿರ್ತೀವಿ. ಓಕೆ, what type of sentence is used to give instructions or commands? ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಅಥವಾ ಏನೋ ಒಂದು ಆರ್ಡರ್ ಮಾಡ್ಲಿಕ್ಕೆ ನಾವು ಯಾವ ಒಂದು ರೀತಿಯ ಒಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಟೈಮ್ ಓಡ್ತಾ ಇದೆ. ಓಕೆ, ಓಕೆ, ನೀವು ಕರೆಕ್ಟ್ ಆಗಿ ಆನ್ಸರ್ ಬರೆದ್ರಿ ಅನ್ಕೋತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಓಕೆ, ಕ್ವಶನ್ ನಂಬರ್ 4 is choose the correct plural form of word cactus. ಓಕೆ, ಅಲ್ಲಿ ನೋಡ್ರಿ ನಿಮ್ಗೆ ಸ್ಪೆಲ್ಲಿಂಗ್ ಸ್ವಲ್ಪ ವೇರಿಯೇಷನ್ ಕೊಟ್ಟಿದ್ದಾರೆ. ಹೌದಾ? ಸೊ ಆಪ್ಷನ್ ಎ ಕ್ಯಾಕ್ಟಸಸ್ ಅಂತ ಇದೆ, ಆಪ್ಷನ್ ಬಿ ಕ್ಯಾಕ್ಟಸ್ ಅಂತ ಇದೆ, ಆಪ್ಷನ್ ಸಿ ಕ್ಯಾಕ್ಟಿ ಅಂತ ಇದೆ, ಆಪ್ಷನ್ ಡಿ ಕ್ಯಾಕ್ಟಸಸ್ ಅಂತ ಇದೆ. ಓಕೆ, ಸೊ ಅಲ್ಲಿ ಸ್ವಲ್ಪ ನೀವು ಸ್ಪೆಲ್ಲಿಂಗ್ ಮೇಲೆ ಅಲ್ಲಿ ಆಪ್ಷನ್ ಅನ್ನ ಕರೆಕ್ಟ್ ಮಾಡ್ರಿ. ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಏನಾಗ್ತಾ ಇದೆ, ನಮ್ಗೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಓಕೆ, ಸೊ ಹಾಗಾಗಿ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ರಿ, ಚೂಸ್ ಮಾಡ್ರಿ. ಓಕೆ, ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ವರ್ಡ್ ಕ್ಯಾಕ್ಟಸ್. ಆ ಕ್ಯಾಕ್ಟಸ್ ಅನ್ನುವಂತ ವರ್ಡಿನ ಪ್ಲೂರಲ್ ಫಾರ್ಮ್ ಅಲ್ಲಿ ಆಪ್ಷನ್ ಎ ಬಿ ಸಿ ಡಿ ನಲ್ಲಿ ಇದಾವೆ. ಓಕೆ, ಸೊ ನಿಮ್ಮ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಕರೆಕ್ಟ್ ಆದಂತ ಒಂದು ಪ್ಲೂರಲ್ ಫಾರ್ಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ರಿ. ಓಕೆ, choose the correct plural form of word.
ಓಕೆ, ನೀವು ಕರೆಕ್ಟ್ ಆನ್ಸರ್ ಬರೆದ್ರಿ ಅನ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 5. ಓಕೆ, ಐಡೆಂಟಿಫೈ ದ ಕೈಂಡ್ ಆಫ್ adverb in the following sentence. ಓಕೆ, ಮತ್ತೊಂದ್ಸಲ ಓದ್ತೀನಿ ನೋಡ್ರಿ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಕೈಂಡ್ ಆಫ್ adverb in the following sentence. ಓಕೆ, ಇಟ್ rained heavily last night. ಓಕೆ, ಸೆಂಟೆನ್ಸ್ ಏನಿದೆ ಅದು ಇಟ್ rained heavily last night. ಓಕೆ, ಆಪ್ಷನ್ ಎ adverb of manner, ಆಪ್ಷನ್ ಬಿ adverb of place, ಆಪ್ಷನ್ ಸಿ adverb of time, ಆಪ್ಷನ್ ಡಿ adverb of frequency. ಓಕೆ, ಸೊ ಮತ್ತೊಂದ್ಸಲ ನಾನು ಆಪ್ಷನ್ ಅನ್ನ ಓದ್ತೀನಿ, ಅದ್ರ ಜೊತೆಗೆ ನಿಮ್ ಟೈಮ್ ಕೂಡ ಸ್ಟಾರ್ಟ್ ಆಗಿದೆ ನನ್ಗೀಗ. ಹೌದಾ? ಆಪ್ಷನ್ ಎ adverb of manner, ಆಪ್ಷನ್ ಬಿ adverb of place, ಆಪ್ಷನ್ ಸಿ adverb of time, ಆಪ್ಷನ್ ಡಿ adverb of frequency. ಓಕೆ, ನಿಮ್ಮ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಕರೆಕ್ಟ್ ಆದ ಆನ್ಸರ್ ಅನ್ನ ನೋಡ್ರಿ. ಓಕೆ, ಓಕೆ, ಟೈಮ್ ಓಡ್ತಾ ಇದೆ. ಬೇಗ ಬೇಗ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಕ್ಕೆ ಕರೆಕ್ಟ್ ಆದ ಆನ್ಸರ್ ಅನ್ನ ನಾವು ಕೊಡ್ಬೇಕು. ಓಕೆ, ಓಕೆ, ನಿಮ್ಮ ಟೈಮು ಮುಗೀತು. ಯಾವುದು? ಕ್ವಶನ್ ನಂಬರ್ 5 ಇರುವಂತದ್ದು. ಓಕೆ, ಇವಾಗ ನೆಕ್ಸ್ಟ್ ನಮ್ಗೆ ಮತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ 6. ಇಲ್ಲೇ ಈಗ 5 ವರೆಗೂ ನಮ್ಗೆ ಏನಾಯ್ತು, ಇಂಗ್ಲಿಷ್ ಕ್ವಶನ್ಸ್ ಗಳೆಲ್ಲ ಮುಗ್ದು. ಓಕೆ, ಸೊ ಇವಾಗ ನಮ್ದು ಏನಾಯ್ತಿತ್ತು, ಮತ್ತೆ ಸೈನ್ಸ್ ಕ್ವಶನ್ಸ್ ಗಳು ಬರ್ತಾವ. ಓಕೆ, ಸೊ ಹಾಗಾಗಿ ಸೈನ್ಸ್ ಕ್ವಶನ್ ಅನ್ನ ನೋಡೋಣ ಅಂತ. ಅದು ಕ್ವಶನ್ ನಂಬರ್ 6. ಓಕೆ, ಸೊ ಫಸ್ಟ್ ಅಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಓದ್ತೀನಿ, ಅದಾದ್ಮೇಲೆ ಕನ್ನಡದಲ್ಲಿ ಇದೆ. ಓಕೆ, from the options below, choose the mosquito that transmits the dengue virus. Okay, ಮತ್ತೊಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. From the options below, choose the mosquito that transmits the dengue virus. Okay, option A Aedes, option B Plasmodium, option C pathogens, option D Anopheles. Okay, ಅದೇ ಕನ್ನಡದಲ್ಲಿ ಕ್ವಶನ್ ಇದೆ, ಸೇಮ್ ಕ್ವಶನ್. ಈ ಕೆಳಗಿನ ಆಯ್ಕೆಗಳಲ್ಲಿ ಡೆಂಗ್ಯೂ ವೈರಸ್ ನ ವಾಹಕವಾಗಿರುವ ಸೊಳ್ಳೆಯ ಹೆಸರನ್ನು ಆಯ್ಕೆ ಮಾಡಿ. ಓಕೆ, ನಾ ಮತ್ತೊಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಡೆಂಗ್ಯೂ ವೈರಸ್ ನ ವಾಹಕವಾಗಿರುವ ಸೊಳ್ಳೆಯ ಹೆಸರನ್ನ ಆಯ್ಕೆ ಮಾಡಿ. ಆಪ್ಷನ್ ಎ ಇಡೀಸ್, ಆಪ್ಷನ್ ಬಿ ಪ್ಲಾಸ್ಮೋಡಿಯಂ, ಆಪ್ಷನ್ ಸಿ ಪೆಥೋಜೆನ್ಸ್, ಆಪ್ಷನ್ ಡಿ ಅನೋಫಿಲಿಸ್. ಓಕೆ, ನಿಮ್ಮ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕ್ವಶನ್ ಕರೆಕ್ಟ್ ಆಗಿ ಓದ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಅದಾದ್ಮೇಲೆ ಅದಕ್ಕೆ ಕರೆಕ್ಟ್ ಆದ ಸರಿಯಾದ ಆನ್ಸರ್ ಅನ್ನ ಕೊಡ್ರಿ, ಸರಿಯಾದ ಉತ್ತರವನ್ನ ಕೊಡ್ರಿ. ಓಕೆ, ಟೈಮ್ ಓಡ್ತಾ ಇದೆ. ನೀವು ಸರಿಯಾದ ಉತ್ತರವನ್ನ ಕೊಟ್ಟಿರ್ಬೋದು ಅನ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೇನೆ ನೋಡ್ರಿ. ಸಾರಿ, ಓಕೆ, ಇದೆ ಕ್ವಶನ್ ನಂಬರ್ 7 ಅಂತ ಇದೆ. ಓಕೆ, ಸೊ ಕ್ವಶನ್ ನಂಬರ್ 7 ಈಸ್ ವಾಟ್ ಈಸ್ ಅನದರ್ ನೇಮ್ ಫಾರ್ ಕೋಲ್ ಅಂಡ್ ಪೆಟ್ರೋಲಿಯಂ? ವಾಟ್ ಈಸ್ ಅನದರ್ ನೇಮ್ ಫಾರ್ ಕೋಲ್ ಅಂಡ್ ಪೆಟ್ರೋಲಿಯಂ? ಆಪ್ಷನ್ ಎ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಬಿ coal oil, option C tar, option D fossil fuel. ಓಕೆ, ಅದೇ ಕನ್ನಡದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗೆ ಇರುವಂತಹ ಇನ್ನೊಂದು ಹೆಸರು ಏನು? ಓಕೆ, ಕಲ್ಲಿದ್ದಲು ಮತ್ತು
ಪೆಟ್ರೋಲಿಯಂಗೆ ಇರುವಂತಹ ಇನ್ನೊಂದು ಹೆಸರೇನು? ಆಪ್ಷನ್ ಎ ನೈಸರ್ಗಿಕ ಅನಿಲ, ಆಪ್ಷನ್ ಬಿ ಕಲ್ಲಿದ್ದಲು ಅನಿಲ, ಆಪ್ಷನ್ ಸಿ ಡಾಂಬರು, ಆಪ್ಷನ್ ಡಿ ಪಳಿಯುಳಿಕೆಯ ಇಂಧನ. ಪಳಿಯುಳಿಕೆಯ ಇಂಧನ. ಓಕೆ, ನಿಮ್ಮ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ಓಕೆ, ಯಾವ ಒಂದು ಆನ್ಸರ್ ಅಂತ ಕರೆಕ್ಟ್ ಆಗಿ ನೋಡಿ ಹಾಕಿ. ಓಕೆ, what is another name for coal and petroleum? ಓಕೆ, ನಿಮ್ಮ ಕ್ವಶನ್ ಮುಗ್ದಿರ್ಬಹುದು ಅನ್ಕೋತೀನಿ ನಾನು. ಇವಾಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 8th ಕ್ವಶನ್. ಓಕೆ, ಕ್ವಶನ್ ನಂಬರ್ 8 ಏನಿದೆ? ವಾಟ್ ಶುಡ್ ನಾಟ್ ಬಿ ಯೂಸ್ಡ್ ಟು ಎಕ್ಸ್ಟಿಂಗ್ವಿಶ್ ಅ ಫೈರ್ caused by electrical equipment or oil? ಓಕೆ, ಸೊ ಮತ್ತೊಂದ್ಸಲ ಕ್ವಶನ್ ಓದ್ತೀನಿ ನೋಡ್ರಿ. ವಾಟ್ ಶುಡ್ not be used to extinguish a fire caused by electrical equipment or oil? Okay, option A air, option B water, option C sodium bicarbonate, option D carbon dioxide. Okay, so ಇದರದ ಕನ್ನಡ ವರ್ಷನ್ ಓದ್ತೀನಿ ನೋಡ್ರಿ ನಾನು. ವಿದ್ಯುತ್ ಉಪಕರಣಗಳು ಅಥವಾ ಎಣ್ಣೆಗಳಿಂದಾದ ಬೆಂಕಿಯನ್ನು ನಂದಿಸಲು ಯಾವುದನ್ನು ಬಳಸಬಾರದು? ಓಕೆ, ಮತ್ತೊಂದ್ಸಲ ಓದ್ತೀನಿ ನೋಡ್ರಿ. ವಿದ್ಯುತ್ ಉಪಕರಣಗಳು ಅಥವಾ ಎಣ್ಣೆಗಳಿಂದಾದ ಬೆಂಕಿಯನ್ನು ನಂದಿಸಲು ಯಾವುದನ್ನು ಬಳಸಬಾರದು? ಓಕೆ, ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಸೋಡಿಯಂ ಬೈಕಾರ್ಬೋನೇಟ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಕರೆಕ್ಟ್ ಆಗಿ ಥಿಂಕ್ ಮಾಡ್ರಿ. ವಿದ್ಯುತ್ ಉಪಕರಣಗಳು ಅಥವಾ ಎಣ್ಣೆಗಳಿಂದಾದ ಬೆಂಕಿಯನ್ನು ನಂದಿಸಲು ಯಾವುದನ್ನು ಬಳಸಬಾರದು? ಓಕೆ, ಓಕೆ, ಟೈಮ್ ಆಯ್ತಾ? ಓಕೆ, ಓಕೆ, ಇವಾಗ ನೀವು ಕರೆಕ್ಟ್ ಆಗಿ ಕ್ವಶನ್ ಅನ್ನ ಓದಿ ಅದಕ್ಕೆ ಆನ್ಸರ್ ಮಾಡಿದಿರಿ ಅನ್ಕೊಂಡು ನಾನು 9ನೇ ಕ್ವಶನ್ಗೆ ಹೋಗ್ತೀನಿ ನೋಡ್ರಿ. 9ನೇ ಕ್ವಶನ್ ಯಾವ್ದಿದೆ ಅಂದ್ರ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ಐಡಿಯಲ್ ಫ್ಯೂಯಲ್? ಮತ್ತೊಂದ್ಸಲ ಕ್ವಶನ್ ಓದ್ತೀನಿ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ideal fuel? Okay, option A the fuel is inexpensive, option B the fuel is readily available, option C the fuel has very low calorific value, okay, option D the fuel does not produce pollutants or residues that contaminate the environment. Okay, ಇದೇ ಕನ್ನಡ ವರ್ಷನ್. ಒಂದು ಆದರ್ಶ ಇಂಧನದ ಗುಣಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಓಕೆ, ನಮ್ಮ ಮತ್ತೊಂದ್ಸಲ ಕ್ವಶನ್ ಓದ್ತೀನಿ ನೋಡ್ರಿ. ಒಂದು ಆದರ್ಶ ಇಂಧನದ ಗುಣಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಆಪ್ಷನ್ ಎ ಇಂಧನವು ಅಗ್ಗವಾಗಿರುತ್ತದೆ,
ಆಪ್ಷನ್ ಬಿ ಇಂಧನವು ಸುಲಭವಾಗಿ ಲಭ್ಯವಿರುತ್ತದೆ. ಆಪ್ಷನ್ ಸಿ ಇಂಧನವು ಅತಿ ಕಡಿಮೆ ಕ್ಯಾಲರಿ ಮೌಲ್ಯವನ್ನು ಹೊಂದಿರುತ್ತದೆ. ಓಕೆ. ಆಪ್ಷನ್ ಡಿ ಇಂಧನವು ಪರಿಸರವನ್ನು ಮಲಿನಗೊಳಿಸುವ ಅನಿಲಗಳು ಅಥವಾ ಶೇಷ ವಸ್ತುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಯಾವುದು ನೋಡ್ರಿ ಒಂದು ಆದರ್ಶ ಇಂಧನದ ಗುಣಗಳು. ನಿಮ್ಮ ಟೈಮು ಸ್ಟಾರ್ಟ್ ಆಗಿದೆ. ಓಕೆ. ಕರೆಕ್ಟ್ ಆಗಿ ಕ್ವಶನ್ ಓದ್ರಿ, ಅದಕ್ಕೆ ಆನ್ಸರ್ ಅನ್ನ ಕೊಡ್ರಿ. ಓಕೆ. ಒಂದು ಆದರ್ಶ ಇಂಧನದ ಗುಣಗಳು ಯಾವುದಿದ್ರಲ್ಲಿ ಒಂದು ಅಲ್ಲ. ಓಕೆ. ಟೈಮ್ ಓಡ್ತಾ ಇದೆ. ನಿಮ್ಮ ಒಂದು ಈ ಕ್ವಶನ್ಗೆ ಇರುವಂತಹ ಟೈಮ್. ಓಕೆ. ಆರಾಮಾಗಿ ಕೂಲ್ ಆಗಿ ಆನ್ಸರ್ ಮಾಡ್ರಿ. ಓಕೆ. ಓಕೆ. ನಿಮ್ಮ ಒಂದು ಕ್ವಶನ್ ಆನ್ಸರ್ ಮಾಡ್ರಿ ಅನ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನೋಡ್ರಿ ನಾನು. ಕ್ವಶನ್ ನಂಬರ್ 10. ಓಕೆ. ಕ್ವಶನ್ ನಂಬರ್ 10 ಏನಿದೆ ನೋಡ್ರಿ. ಇನ್ ಮೆನಿ ಮೆಕ್ಯಾನ್ಸ್ ಯೂಸಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ರೆಡ್ಯೂಸ್ ಫ್ರಿಕ್ಷನ್. ಓಕೆ. ಮತ್ತೊಂದ್ಸಲ ಕ್ವಶನ್ ಓದ್ತೀನಿ ನೋಡ್ರಿ ನಾನು. ಇನ್ ಮೆನಿ ಮೆಕ್ಯಾನ್ಸ್ ಯೂಸಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ರೆಡ್ಯೂಸ್ ಫ್ರಿಕ್ಷನ್. ಓಕೆ. ಆಪ್ಷನ್ ಎ ಆಯಿಲ್, ಆಪ್ಷನ್ ಬಿ ಪೌಡರ್, ಆಪ್ಷನ್ ಸಿ ವ್ಯಾಕ್ಸ್, ಆಪ್ಷನ್ ಡಿ ಬಾಲ್ ಬೇರಿಂಗ್. ಓಕೆ. ಸೊ ಏನಾಗಿದೆ ಇದರದ ಕನ್ನಡ ವರ್ಷನ್. ಅನೇಕ ಯಂತ್ರಗಳಲ್ಲಿ ಯಾವುದರ ಬಳಕೆಯಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಓಕೆ. ಒಂದ್ ಸೆಕೆಂಡ್. ಅನೇಕ ಯಂತ್ರಗಳಲ್ಲಿ ಯಾವುದರ ಬಳಕೆಯಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಆಪ್ಷನ್ ಎ ಎಣ್ಣೆ, ಆಪ್ಷನ್ ಬಿ ಪೌಡರ್, ಆಪ್ಷನ್ ಸಿ ಮೇಣ, ಆಪ್ಷನ್ ಡಿ ಬಾಲ್ ಬೇರಿಂಗ್. ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತು. ಓಕೆ. ಕರೆಕ್ಟ್ ಆಗಿ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊರಿ, ಆನ್ಸರ್ ಅನ್ನ ಕೊಡ್ರಿ. ಓಕೆ. ಅನೇಕ ಯಂತ್ರಗಳಲ್ಲಿ ಯಾವುದರ ಬಳಕೆಯಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಆಪ್ಷನ್ಸ್ ಗಳು ಸ್ಕ್ರೀನ್ ಮೇಲೆ ಇದಾವೆ. ಓಕೆ. ಓಕೆ. ನೀವು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಟ್ಟಿರ್ಬೋದು ಅನ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇವಾಗ ಏನಾಯ್ತು, ನಮ್ಗೆ ಮ್ಯಾಥ್ಸ್ ಕ್ವಶನ್ಸ್ ಗಳು ಸ್ಟಾರ್ಟ್ ಆದ್ವು. ಇವಾಗ ಇಂಗ್ಲಿಷ್ ಮುಗೀತು, ಸೈನ್ಸ್ ಮುಗೀತು, ಇವಾಗ ನಮಗ ಮತ್ತೇನಾಯ್ತು ಮ್ಯಾಥ್ಸ್ ಕ್ವಶನ್ಸ್ ಗಳು ಸ್ಟಾರ್ಟ್ ಆದ್ವು. ಎಲ್ಲಿಂದ? ಕ್ವಶನ್ ನಂಬರ್ 11 ಇಂದ. ಓಕೆ. ಸೊ ಫಸ್ಟ್ ಕನ್ನಡ ಅನ್ನ ಓದ್ತೀನಿ ನೋಡ್ರಿ ನಾನು. ಇಂಗ್ಲಿಷ್ ಅನ್ನ ಓದ್ತೀನಿ. Which of the following is a linear equation with one variable? Okay. ಮತ್ತೊಂದ್ಸಲ ಕ್ವಶನ್ ಓದ್ತೀನಿ ನೋಡ್ರಿ. Which of the following is a linear equation with one variable? Option A 2x plus 3y is equal to 5. Option B x square plus 2x plus 1 is equal to 0. Option C 3x minus 7 is equal to 0. Option D x plus y is equal to z. ಓಕೆ. ಅದರದ ಕನ್ನಡ, ಈ ಕೆಳಗಿನವುಗಳಲ್ಲಿರುವ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಆಪ್ಷನ್ ಎ 2x plus 3y is equal to 5. Option B x square plus 2x plus 1 is equal to 0. Option C
3x minus 7 is equal to 0. Option D, x plus y is equal to z. ಓಕೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಯಾವಿದಾವು ಅಂತ ಹೇಳಿ ನೋಡ್ರಿ. ಓಕೆ, ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಯಾವುದು ಲೀನಿಯರ್ ಇಕ್ವೇಶನ್ ಅಥವಾ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಆ ಆಪ್ಷನ್ ನಲ್ಲಿ ಯಾವ್ದಿದೆ ನೋಡ್ರಿ. ಓಕೆ, ನಿಮ್ಮ ಒಂದು ಟೈಮ್ ಮುಗೀತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಓಕೆ, ಕ್ವಶನ್ ನಂಬರ್ 12. ಓಕೆ, 12ನೇ ಪ್ರಶ್ನೆ ಏನಿದೆ, ಒಂದು ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರುವಂತ 12ನೇ ಕ್ವಶನ್. ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ, ಇಂಗ್ಲಿಷ್ ನಲ್ಲಿ ಇರುವಂತದ್ದು. ಇನ್ ದ ಇಕ್ವೇಶನ್ x by 5 is equal to 10, the value of x is. ಓಕೆ, ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ಇನ್ ದ ಇಕ್ವೇಶನ್ x by 5 is equal to 10, the value of x is. Option A 15, option B 2, option C 5, option D 50. ಓಕೆ, ಸೊ ಅದೇ ಕನ್ನಡ, x by 5 is equal to 10 ಈ ಸಮೀಕರಣದಲ್ಲಿ x ನ ಬೆಲೆ. ಓಕೆ, x by 5 is equal to 10 ಈ ಸಮೀಕರಣದಲ್ಲಿ x ನ ಬೆಲೆ. ಆಪ್ಷನ್ ಎ 15, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಡಿ 50. ಆಪ್ಷನ್ ಎ 15, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಡಿ 50. ನಿಮ್ಮ ಒಂದು ಟೈಮ್ ಸ್ಟಾರ್ಟ್ ಆಗಿದೆ. ಕರೆಕ್ಟ್ ಆಗಿ ನೋಡಿ, ಯಾಕಂದ್ರೆ ಇದು ಮ್ಯಾಥ್ಸ್. ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡಲೇ ನಿಮ್ಗೆ ಆನ್ಸರ್ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕೂಲ್ ಆಗಿ, ಕಾಮ್ ಆಗಿ ಆನ್ಸರ್ ಮಾಡ್ರಿ. ಓಕೆ, ಯಾವ ಆನ್ಸರ್ ಇದೆ ನೋಡ್ರಿ. ನಿಮ್ಮ ಟೈಮ್ ಓಡ್ತಾ ಇದೆ. ಓಕೆ, ಓಕೆ, ನೀವು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ ಈ ಒಂದು 12ನೇ ಪ್ರಶ್ನೆಗೆ ಅನ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇಲ್ಲೇನಾಗಿದೆ, ಫಾರ್ ದ ಇಕ್ವೇಶನ್. ಓಕೆ, ಫಾರ್ ದ ಇಕ್ವೇಶನ್ x square minus 2x plus 1 is equal to x square minus 3. The exponent is. ಓಕೆ, ನಾ ಮತ್ತೊಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಫಾರ್ ದ ಇಕ್ವೇಶನ್ x square minus 2x plus 1 is equal to x square minus 3. The exponent is. Okay, option A 1, option B 2, option C 0, option D 3. ಓಕೆ, ಅದರದ ಕನ್ನಡ ವರ್ಷನ್ ನಾನು ಇಲ್ಲಿ ಓದ್ತೇನೆ ನೋಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3. ಈ ಸಮೀಕರಣದ ಘಾತಾಂಕ. ಈ ಸಮೀಕರಣದ ಘಾತಾಂಕ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 0, ಆಪ್ಷನ್ ಡಿ 3. ಓಕೆ, ಆ ಒಂದು ಸಮೀಕರಣ, ಆ ಇಕ್ವೇಶನ್ ಅನ್ನ ಕೊಟ್ಟಿದಾರಲ್ಲ, ಅದರದ ಘಾತಾಂಕವನ್ನ ನೀವು ಅಲ್ಲಿ ಆಪ್ಷನ್ ನಲ್ಲಿ ಕಂಡುಹಿಡಿಬೇಕು. ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ.
ಆ ಸಮೀಕರಣದ ಘಾತಾಂಕ ಏನಿರ್ಬೋದು ಬರೀರಿ. ಓಕೆ, ಟೈಮ್ ಓಡ್ತಾ ಇದೆ. ಓಕೆ, ಓಕೆ, ನೀವು ಒಂದು ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರವನ್ನ ಕೊಟ್ಟಿರಬಹುದು ಅನ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ ನೋಡ್ರಿ. ಹೋಗ್ಬೋದಾ? ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ ಅಥವಾ 14ನೇ ಕ್ವಶನ್. 2x plus 2 is dash. ಓಕೆ, 14ನೇ ಪ್ರಶ್ನೆ ಏನಿದೆ? 2x plus 2 is ಆಪ್ಷನ್ ಎ ಮೊನೋಮಿಯಲ್, ಆಪ್ಷನ್ ಬಿ ಬೈನಾಮಿಯಲ್, ಆಪ್ಷನ್ ಸಿ ಟ್ರೈನಾಮಿಯಲ್, ಆಪ್ಷನ್ ಡಿ ನನ್ ಅಂತ ಇದೆ. ಓಕೆ, ಅದೇ ಕನ್ನಡ ವರ್ಷನ್ 2x ಪ್ಲಸ್ 2 ಇದು ಒಂದು. ಓಕೆ, ಇದು ಒಂದು. ಆಪ್ಷನ್ ಎ ಏಕಪದ, ಆಪ್ಷನ್ ಬಿ ದ್ವಿಪದ, ಆಪ್ಷನ್ ಸಿ ತ್ರಿಪದ, ಆಪ್ಷನ್ ಡಿ ಯಾವುದೂ ಇಲ್ಲ. ಓಕೆ, ಒಂದ್ ಸೆಕೆಂಡ್. ಓಕೆ, ಓಕೆ, ನಿಮ್ಮ ಟೈಮು ಸ್ಟಾರ್ಟ್ ಆಗಿದೆ. ಇದು ಯಾವ ಒಂದು ಪದ ಅಂತ ಹೇಳಿ. ಓಕೆ, ಕರೆಕ್ಟ್ ಆಗಿ ಆನ್ಸರ್ ಅನ್ನ ನೋಡ್ರಿ. 2x plus 2 ಇದು ಏದಂತ ಇದೆ? ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್, ನನ್. ಟೈಮ್ ಓಡ್ತಾ ಇದೆ. ಯಾವ್ದಿರ್ಬಹುದು ಇದು? ಏಕಪದನ ಇದೆ, ದ್ವಿಪದ ಇದು, ಅಥವಾ ತ್ರಿಪದನೋ, ಅಥವಾ ಯಾವುದು ಅಲ್ಲೋ? ಯಾವ್ದಂತ ಹೇಳ್ರಿ. ಓಕೆ, ಕರೆಕ್ಟ್ ಆಗಿ ವಿಚಾರ ಮಾಡಿ ಆನ್ಸರ್ ಅನ್ನ ಕೊಡ್ರಿ. ಓಕೆ, ಸೊ ಇವಾಗ ನೀವು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ಬೋದು ಅನ್ಕೊಂಡು ನಾ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ ನೋಡ್ರಿ. ದಟ್ ಈಸ್ 15. ಓಕೆ, 15ನೇ ಪ್ರಶ್ನೆಗೆ ಹೋಗ್ತೇನೆ ನೋಡ್ರಿ. ಆ ಒಂದು ಚಿತ್ರವನ್ನ ಗಮನಿಸಿ. ಹೌದಾ? ಆ ಚಿತ್ರವನ್ನ ಗಮನಿಸಿದ ಮೇಲೆ ನಾನು ಇಲ್ಲಿ ಏನ್ ಮಾಡ್ತೇನೆ, ಕ್ವಶನ್ ಅನ್ನ ಓದ್ತೀನಿ. ಅದೇನಿದೆ ನೋಡ್ರಿ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪಾಲಿಗಾನ್? ಓಕೆ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪಾಲಿಗಾನ್? ಆಪ್ಷನ್ ಟ್ರಯಾಂಗಲ್, ಆಪ್ಷನ್ ಬಿ ಕ್ವಾಡ್ರಿಲ್ಯಾಟ್ರಲ್, ಓಕೆ, ಆಪ್ಷನ್ ಸಿ ಪೆಂಟಗಾನ್, ಆಪ್ಷನ್ ಡಿ ನೆನಗಾನ್. ಓಕೆ, ಸೊ ನಮ್ಗೆ ಇಲ್ಲೇ ಲೈವ್ ನಲ್ಲಿ ನೀವು ಆನ್ಸರ್ ಬರ್ತಾ ಇದ್ವು, ಹಾಗಾಗಿ ನಾನು ಚಾಟ್ ಬಾಕ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದೆ. ಇರ್ಲಿ, ನೀವು ಅಲ್ಲಿ ಕ್ವಶನ್ ಅಲ್ಲಿ ನೀವೇನ್ ಮಾಡ್ರಿ, ಆ ಒಂದು ನಿಮ್ಮ ಒಂದು ಬಬಲ್ ಶೀಟ್ ನಲ್ಲಿ ನೀವು ಆನ್ಸರ್ ಮಾಡ್ಬೇಕು. ಇಲ್ಲೇ ಡೈರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಡ್ರಿ. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪಾಲಿಗಾನ್? ಟ್ರಯಾಂಗಲ್, ಆಪ್ಷನ್ ಬಿ ಕ್ವಾಡ್ರಿಲ್ಯಾಟ್ರಲ್, ಆಪ್ಷನ್ ಸಿ ಪೆಂಟಗಾನ್, ಆಪ್ಷನ್ ಡಿ ನೆನಗಾನ್. ಅದರದ್ದು ಒಂದು ಕನ್ನಡ ವರ್ಷನ್ ಅನ್ನ ಓದ್ತೀನಿ ನೋಡ್ರಿ. ಈ ಬಹುಭುಜದ ಹೆಸರು. ಆ ಒಂದು ಚಿತ್ರದಲ್ಲಿ ಇರ್ತಕ್ಕಂಥದ್ದು, ಚಿತ್ರ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಆ ಚಿತ್ರದ ಒಂದು ಹೆಸರು ಏನು? ಬಹುಭುಜದ ಹೆಸರು. ಆಪ್ಷನ್ ಎ ತ್ರಿಭುಜ, ಆಪ್ಷನ್ ಬಿ ಚತುರ್ಭುಜ, ಆಪ್ಷನ್ ಸಿ ಪಂಚಭುಜ, ಆಪ್ಷನ್ ಡಿ ನವಭುಜ. ಓಕೆ, ಓಕೆ, ನಿಮ್ಮ ಇದನ್ನು ಟೈಮ್ ಸ್ಟಾರ್ಟ್ ಆಗಿದೆ ಈಗ. ಆಪ್ಷನ್. ಓಕೆ, ಪ್ಲೀಸ್ ನಾನು ಮತ್ತೊಂದ್ಸಲ ದಯಮಾಡಿ ಹೇಳ್ತೀನಿ, ಯಾರು ಈಗ ಲೈವ್ ಚಾಟ್ ಬಾಕ್ಸ್ ನಲ್ಲಿ ಆನ್ಸರ್ ಅನ್ನ ಕೊಡ್ಬೇಡ್ರಿ. ಓಕೆ, ಯಾಕಂದ್ರೆ ಇದು ಲೈವ್ MCQ ಟೆಸ್ಟ್ ಇರೋದ್ರಿಂದ ಹಾಗಾಗಿ ಯಾರು ಲೈವ್ ನಲ್ಲಿ ಆನ್ಸರ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನಿಮ್ಗೆ ಏನೇ ಆನ್ಸರ್ ಗೊತ್ತಿತ್ತಂದ್ರೆ ನಿಮ್ಮ ಒಂದು ಬಬಲ್ ಶೀಟ್ ನಲ್ಲಿ ಟಿಕ್ ಮಾಡ್ರಿ, ಅದು ಗೊತ್ತಾಗ್ತೈತಿ. ಬಟ್ ಇಲ್ಲಿ ಲೈವ್ ನಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಯಾರು ಆನ್ಸರ್ ಅನ್ನ ಆಪ್ಷನ್ಸ್ ಗಳನ್ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಓಕೆ, ಸೊ ಆಯ್ತಾ?
ನೀವು ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರಿ ಅನ್ಕೊಂಡು ನಾನೊಂದು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ದಟ್ ಈಸ್ ಕ್ವಶನ್ ನಂಬರ್ 16. ಇವಾಗ ಏನಾಯ್ತು, ನಮ್ಮ ಒಂದು ಮ್ಯಾಥ್ಸ್ ಕ್ವಶನ್ಸ್ಗಳು, ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರುವಂತ ಕ್ವಶನ್ಸ್ಗಳ ಅವಧಿ, ಕ್ವಶನ್ಸ್ಗಳು ಮುಗೀತು. ಇವಾಗ ನಮ್ಮ ಒಂದು ಲಾಸ್ಟ್ ಇದೇನಂದ್ರ ಕ್ರಿಟಿಕಲ್ ಥಿಂಕಿಂಗ್, ಸ್ವಲ್ಪ ಜನರಲ್ ನಾಲೆಜ್ ಈ ರೀತಿ ಕ್ವಶನ್ಸ್ಗಳು ಇರ್ತಾವ. ಹೌದಾ? ಸೊ ಅವ್ನ ಇವಾಗ ನೋಡೋಣಂತ. ಕ್ವಶನ್ ನಂಬರ್ 16 ಅಂದ್ರೆ 16ನೇ ಪ್ರಶ್ನೆ. ಕ್ವಶನ್ ಏನಿದೆ, ವಾಟ್ ಈಸ್ ದ ನ್ಯಾಷನಲ್ ಸ್ಪೋರ್ಟ್ ಆಫ್ ಇಂಡಿಯಾ? ಹೌದಾ? ಆಪ್ಷನ್ ಎ ಕಬಡ್ಡಿ, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ಖೋಖೋ. ಓಕೆ, ಅದರ ಕನ್ನಡ ವರ್ಷನ್, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಮತ್ತೊಂದ್ಸಲ ಓದ್ತೀನಿ ನೋಡ್ರಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಎ ಕಬಡ್ಡಿ, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ಖೋಖೋ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ಇವೆಲ್ಲ ಸ್ವಲ್ಪ ನಿಮ್ಗೆ ಜನರಲ್ ನಾಲೆಜ್ ರಿಲೇಟೆಡ್ ಇರುವಂತ ಕ್ವಶನ್ಸ್ಗಳು. ಓಕೆ, ಓಕೆ, ನೀವು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರಿ ಅನ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ ನೋಡ್ರಿ. ಕ್ವಶನ್ ನಂಬರ್ 17, ಪ್ರಶ್ನೆ ನಂಬರ್ 17. ಓಕೆ, ವಿಚ್ ಅನಿಮಲ್ ಆರ್ ಇನ್ಸೆಕ್ಟ್ ಕಿಲ್ಸ್ ಮೋರ್ ಪೀಪಲ್ ಈಚ್ ಇಯರ್? ಓಕೆ, ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ವಿಚ್ ಅನಿಮಲ್ ಆರ್ ಇನ್ಸೆಕ್ಟ್ ಕಿಲ್ಸ್ ಮೋರ್ ಪೀಪಲ್ ಈಚ್ ಇಯರ್? ಓಕೆ, ಆಪ್ಷನ್ ಎ ಫ್ಲೈ, ಆಪ್ಷನ್ ಬಿ mosquito, option C scorpion, option D none of these. ಓಕೆ, ಅದರ ಕನ್ನಡ ವರ್ಷನ್, ಪ್ರತಿ ವರ್ಷ ಹೆಚ್ಚು ಜನರನ್ನು ಕೊಲ್ಲುವ ಪ್ರಾಣಿ ಅಥವಾ ಕೀಟ ಯಾವುದು? ಮತ್ತೊಂದ್ಸಲ ಓದ್ತೇನೆ ನೋಡ್ರಿ ಪ್ರಶ್ನೆಯನ್ನ. ಪ್ರತಿ ವರ್ಷ ಹೆಚ್ಚು ಜನರನ್ನು ಕೊಲ್ಲುವ ಪ್ರಾಣಿ ಅಥವಾ ಕೀಟ ಯಾವುದು? ಆಪ್ಷನ್ ಎ ನೊಣ, ಆಪ್ಷನ್ ಬಿ ಸೊಳ್ಳೆ, ಆಪ್ಷನ್ ಸಿ ಚಿಗಣಿ, ಆಪ್ಷನ್ ಡಿ ಯಾವುದು ಅಲ್ಲ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಕರೆಕ್ಟ್ ಆಗಿ ವಿಚಾರ ಮಾಡ್ರಿ. ಪ್ರತಿ ವರ್ಷ ಯಾವ ಒಂದು ಪ್ರಾಣಿ ಅಥವಾ ಇನ್ಸೆಕ್ಟ್ ನಿಂದ ಜಾಸ್ತಿ ಜನರನ್ನ ಕೊಲ್ತಿತ್ತದು? ನೊಣ, ಸೊಳ್ಳೆ, ಚಿಗಣಿ ಯಾವುದು ಅಲ್ಲ. ಓಕೆ, ನೀವು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಟ್ಟಿರ್ಬೋದು ಅನ್ಕೊಂಡು ಇವಾಗ ನಾನು ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ? ಯಾವುದು? 18ನೇ ಕ್ವಶನ್. ಓಕೆ, ಕ್ವಶನ್ ನಂಬರ್ 18. ಓಕೆ, ಹೌ ಮೆನಿ ವೀಕ್ಸ್ ಆರ್ ದೇರ್ ಇನ್ ಅ ಇಯರ್? ಓಕೆ, ಹೌ ಮೆನಿ ವೀಕ್ಸ್ ಆರ್ ದೇರ್ ಇನ್ ಅ ಇಯರ್? ಓಕೆ, ಆಪ್ಷನ್ ಎ 4, ಆಪ್ಷನ್ ಬಿ 54, ಆಪ್ಷನ್ ಸಿ 52, ಆಪ್ಷನ್ ಡಿ 45. ಓಕೆ, ಅದೇ ಮತ್ತೆ ನಾವು ಕನ್ನಡ ವರ್ಷನ್ ಅಂದ್ರ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರುತ್ತವೆ? ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರುತ್ತವೆ?
ಆಪ್ಷನ್ ಎ 4, ಆಪ್ಷನ್ ಬಿ 54, ಆಪ್ಷನ್ ಸಿ 52, ಆಪ್ಷನ್ ಡಿ 45. ನಿಮ್ಮ ಟೈಮು ಸ್ಟಾರ್ಟ್ ಆಯ್ತು. ವಿಚಾರ ಮಾಡಿ ಕರೆಕ್ಟ್ ಆಗಿ ಹೇಳ್ರಿ. ಓಕೆ, ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರುತ್ತವೆ? ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರುತ್ತವೆ? ಟೈಮ್ ಓಡ್ತಾ ಇದೆ. ಓಕೆ, ನೀವೊಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನ ಕೊಟ್ಟಿರಿ ಅನ್ಕೊಂಡು ನಾನ್ ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೇನೆ ನೋಡ್ರಿ. ಯಾವುದು? ಕ್ವಶನ್ ನಂಬರ್ 19, 19ನೇ ಪ್ರಶ್ನೆ. ಓಕೆ, ಕ್ವಶನ್ ಓದ್ಬೋದಾ? ವಿಚ್ ಪಾರ್ಟ್ ಆಫ್ ದ ಬಾಡಿ ಡಸ್ ನಾಟ್ ಕಂಟೈನ್ ಬ್ಲಡ್? ಓಕೆ, ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ವಿಚ್ ಪಾರ್ಟ್ ಆಫ್ ದ ಬಾಡಿ ಡಸ್ ನಾಟ್ ಕಂಟೈನ್ ಬ್ಲಡ್? ಓಕೆ, ಆಪ್ಷನ್ ಎ ಹೆಡ್, ಆಪ್ಷನ್ ಬಿ ಸ್ಟಮಕ್, ಆಪ್ಷನ್ ಸಿ ನೇಲ್, ಆಪ್ಷನ್ ಡಿ ಗಾಲ್ ಬ್ಲಾಡರ್. ಓಕೆ, ಅದೇ ನೀವು ಮತ್ತಿಲ್ಲಿ ಕನ್ನಡ ವರ್ಷನ್. ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ? ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ? ಆಪ್ಷನ್ ಎ ತಲೆ, ಆಪ್ಷನ್ ಬಿ ಹೊಟ್ಟೆ, ಆಪ್ಷನ್ ಸಿ ಉಗುರು, ಆಪ್ಷನ್ ಡಿ ಪಿತ್ತಕೋಶ. ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ ಅನ್ನೋದನ್ನ ನೋಡ್ರಿ. ಓಕೆ, ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಆಯ್ತಾ? ಸೊ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಅನ್ನ ಕೊಟ್ಟಿದ್ದೀರಿ ಅನ್ಕೊಂಡು ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಂದ್ರೆ ನಮ್ಮ ಒಂದು ಲಾಸ್ಟ್ ಕ್ವಶನ್, ಕ್ವಶನ್ ನಂಬರ್ 20, ಪ್ರಶ್ನೆ ನಂಬರು 20. ಓಕೆ, ಸೊ ಫಸ್ಟ್ ಇಲ್ಲಿ ಓದ್ತೇನೆ ನೋಡ್ರಿ. ವಿಚ್ ಪ್ಲೇಸ್ ಈಸ್ ರೆಫರ್ಡ್ ಟು ಆಸ್ ದ ಕಾಶ್ಮೀರ್ ಆಫ್ ಕರ್ನಾಟಕ? ಓಕೆ, ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ವಿಚ್ ಪ್ಲೇಸ್ ಈಸ್ ರೆಫರ್ಡ್ ಟು ಆಸ್ ದ ಕಾಶ್ಮೀರ್ ಆಫ್ ಕರ್ನಾಟಕ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಕೊಡಗು. ಓಕೆ, ಅದರ ಕನ್ನಡ ವರ್ಷನ್. ಕರ್ನಾಟಕದ ಕಾಶ್ಮೀರ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಕೊಡಗು. ಕರ್ನಾಟಕದ ಕಾಶ್ಮೀರ ಅಂತ ಯಾವ ಒಂದು ಜಿಲ್ಲೆಯನ್ನ ಕರೀತಾರೆ? ಓಕೆ, ಸೊ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಕರೆಕ್ಟ್ ಆಗಿ ಆನ್ಸರ್ ಮಾಡಿ.
ಆಯ್ತಾ? ಓಕೆ. ಸೊ ಇದೇನಾಯ್ತು, ನಮ್ಮ ಒಂದು MCQ ಟೆಸ್ಟ್ ಲಾಸ್ಟ್ ಕ್ವಶನ್ ಆಯ್ತು. ಹಾಗೆ ಒಂದ್ಸಲ ಕ್ವಿಕ್ ಆಗಿ ನಾವೇನ್ ಮಾಡೋಣ, ಎಲ್ಲಾ ಕ್ವಶನ್ಸ್ ಗಳನ್ನ ಒಂದ್ಸಲ ನೋಡ್ಕೊಂಡ್ಬರೋಣ. ಓಕೆ, ಸ್ವಲ್ಪ ಕ್ವಿಕ್ ಆಗಿ ಹಾಗೆ ನೋಡ್ತಾ ಇರ್ತೀನಿ. ಓಕೆ, ಕ್ವಶನ್ ನಂಬರ್ ಫಸ್ಟ್ ಏನಿತ್ತು? ಓಕೆ, ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 2, which sentences use the correct pronoun? Okay, what type of sentence is used to give instructions or commands? Question number 4, choose the correct plural form of word cactus. Question number 5, identify the kind of adverb in the following sentence. It rained heavily last night. Okay. Question number 6, ಈ ಕೆಳಗಿನ, ಕನ್ನಡ ಅಷ್ಟೇನು ಓದ್ತಾ ಹೋಗ್ತೀನಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಡೆಂಗ್ಯೂ ವೈರಸ್ ನ ವಾಹಕವಾಗಿರುವ ಸೊಳ್ಳೆಯ ಹೆಸರನ್ನ ಆಯ್ಕೆ ಮಾಡಿ. ಓಕೆ. ಕ್ವಶನ್ ನಂಬರ್ 7, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗೆ ಇರುವಂತಹ ಇನ್ನೊಂದು ಹೆಸರೇನು? ಓಕೆ. ಕ್ವಶನ್ ನಂಬರ್ 8, ವಿದ್ಯುತ್ ಉಪಕರಣಗಳು ಅಥವಾ ಎಣ್ಣೆಗಳಿಂದಾದ ಬೆಂಕಿಯನ್ನು ನಂದಿಸಲು ಯಾವುದನ್ನು ಬಳಸಬಾರದು? ಕ್ವಶನ್ ನಂಬರ್ 9, ಒಂದು ಆದರ್ಶ ಇಂಧನದ ಗುಣಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಓಕೆ. ಕ್ವಶನ್ ನಂಬರ್ 10, ಅನೇಕ ಯಂತ್ರಗಳಲ್ಲಿ ಯಾವುದರ ಬಳಕೆಯಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು? ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಈ ಕೆಳಗಿನವುಗಳಲ್ಲಿರುವ ಒಂದು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಓಕೆ. 12, x/5 = 10. ಈ ಸಮೀಕರಣದಲ್ಲಿ x ನ ಬೆಲೆ 13. x² - 2x + 1 = x² - 3. ಈ ಸಮೀಕರಣದ ಘಾತಾಂಕ. ಓಕೆ. 14, 2x + 2 ಇದು ಒಂದು ಏಕಪದ, ದ್ವಿಪದ, ತ್ರಿಪದ ಯಾವುದು ಅಲ್ಲ. ಓಕೆ. 15, ಈ ಬಹುಭುಜದ ಹೆಸರು, ಆ ಬಹುಭುಜದ ಹೆಸರು. 16, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? 17, ಪ್ರತಿ ವರ್ಷ ಹೆಚ್ಚು ಜನರನ್ನು ಕೊಲ್ಲುವ ಪ್ರಾಣಿ ಅಥವಾ ಕೀಟ ಯಾವುದು? ಓಕೆ. 18, ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರುತ್ತವೆ? ಓಕೆ. 19, ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ? ಲಾಸ್ಟ್ 20ನೇದು, ಕರ್ನಾಟಕದ ಕಾಶ್ಮೀರ ಯಾವುದು? ಓಕೆ. ಓಕೆ, ಇಲ್ಲಿಗೆ ನಮ್ಮ ಒಂದು ಏನಾಯ್ತಿದು ರಸಪ್ರಶ್ನೆ, ಒಂದು ವಿದ್ಯಾಶಕ್ತಿಯ ವತಿಯಿಂದ ನಡೆಯುವಂತ ರಸಪ್ರಶ್ನೆಗಳ ಎಲ್ಲಾ ಕ್ವಶನ್ಸ್ಗಳು ಮುಗ್ದು. ಏನಾದ್ರೂ ಡೌಟ್ಸ್ ಇದ್ರ ಅಥವಾ ನಿಮ್ದೇನಾದ್ರೂ ಡೌಟ್ಸ್ ಇದ್ರ ಕೇಳ್ಬೇಕು ನಂಗೆ. ಓಕೆ, ನಿಮ್ದೇನು ಡೌಟ್ಸ್ ಇಲ್ಲ ಅಂದ್ರೆ ನಾನು ಈ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಒಂದ್ ನಿಮಿಷ ಟೈಮ್. ಓಕೆ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಓಕೆ, ಹಾಗಾದ್ರೆ ನಿಮ್ಮ ಏನು ಕ್ವಶನ್ಸ್ಗಳು ಅಥವಾ ಡೌಟ್ಸ್ಗಳು ಇಲ್ಲ ಅನ್ಕೊಂಡು ನಾನು ಈ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಎಲ್ಲರೂ ಈ ಒಂದು ರಸಪ್ರಶ್ನೆಗೆ ಸರಿಯಾಗಿ ಭಾಗವಹಿಸಿದ್ದಕ್ಕೆ ಎಲ್ಲ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೆ ನನ್ನ ಥ್ಯಾಂಕ್ಸ್ ಗಳನ್ನ ತಿಳಿಸುತ್ತಾ ಈ ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.